ಯಾವ ಸಂಸಾರದಲ್ಲಿ ಆ ಮನೆಯ ಯಜಮಾನನಿಗೆ ಗೌರವ ಇಲ್ಲವೋ ಮನೆಯಲ್ಲಿ ಶಾಂತಿ ಇರಲ್ಲ, ಶಿಸ್ತಿರಲ್ಲ. ನಿಮ್ಮನೆ ಯಜಮಾನ ಯಾರು ಅಂತ ಮೊದಲು ಗುರುತಿಸಿ. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ಏನಪ್ಪ ಅಂದರೆ, ಯಾವ ಸಂಸಾರದಲ್ಲಿ ಆ ಮನೆಯ ಯಜಮಾನನಿಗೆ ಗೌರವ ಇಲ್ಲವೋ, ಅವರ ಜೊತೆ ವಾಗ್ವಾದಗಳು ವಿವಾದಗಳು ನಡೀತಾ ಇರ್ತವೋ, ಆ ಮನೆಯಲ್ಲಿ ಶಾಂತಿ ಇರಲ್ಲ, ಶಿಸ್ತಿರಲ್ಲ, ಬದುಕಿನ ಬಗ್ಗೆ ಭವಿಷ್ಯದ ಬಗ್ಗೆ ಪ್ಲ್ಯಾನಿಂಗ್ ಇರಲ್ಲ. ನೀವು ಯೋಚನೆ ಮಾಡಿ ನೋಡಿ, ನಿಮ್ಮ ಮನೆ ಯಜಮಾನ ಯಾರು ಅಂತ ಮೊದಲು ಗುರುತಿಸಿ. ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಅತ್ತೆ ಇರ್ಬೋದು, ಮಾವ ಇರ್ಬೋದು, ಯಾರಾದರೂ ಆಗಲಿ ಮನೆಯ ಯಜಮಾನ ಅಂತ ಒಬ್ಬರು ಇರಲೇಬೇಕು. ಕರ್ನಾಟಕಕ್ಕೆ ಒಬ್ಬ ಮುಖ್ಯಮಂತ್ರಿ, ಭಾರತಕ್ಕೆ ಒಬ್ಬ ಪ್ರಧಾನಮಂತ್ರಿ ಅಲ್ವಾ? ಸಿಂಪಲ್ಲಾಗಿ ಗಮನಿಸಿ ನೋಡಿ. ನೀವು ಪೊಲೀಸ್ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಅಥವಾ ASI ಇರ್ತಾರೆ, ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು, DYSP, ಸ್ಟೇಜ್ ಬೈ ಸ್ಟೇಜ್ ಹೋಗ್ತಾ ಇರುತ್ತೆ. ಅಲ್ಲಿ ಅವ್ರಿಗೆ ಎಷ್ಟು ಗೌರವಿಸ್ತಾರೆ ನೋಡಿ. ಪೊಲೀಸ್ನವರು ಸಬ್ ಇನ್ಸ್ಪೆಕ್ಟ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಅವ್ರು ಹೇಳೋದನ್ನೇ ಪಾಲಿಸಬೇಕು. ಹೀಗೆ ಮೇಲ್ಮೇಲೆ ಹೋದಾಗೆಲ್ಲ ಕಮಿಷನ್ ಲೆವೆಲ್ ಹೋದಾಗ, ಹೋಮ್ ಮಿನಿಸ್ಟರ್ ಲೆವೆಲ್ಗೆ ಹೋದಾಗ ಒಬ್ಬರ ಮೇಲೆ ಒಬ್ಬರು ಯಜಮಾನ ಲೀಡರ್ ಇರ್ತಾನೆ. ಸೊ ಆ ಲೀಡರ್ಗೆ ಅವ್ರು ಗೌರವಿಸ್ಲೇಬೇಕು. ಅವ್ನು ಸರಿನಾರ ಹೇಳಿ ತಪ್ಪಾರ ಇದು ಮಾಡು ಅಂದರೆ ಮಾಡಲೇಬೇಕು. ಅದನ್ನು ಶಿಸ್ತು ಅಂತ ಕರಿತೀವಿ. ಅದಕ್ಕೆ ಈ ಎಕ್ಸಾಂಪಲ್ ನಿಮ್ಗೆ ಕೊಟ್ಟೆ, ಶಿಸ್ತು ಅಂತ ಕರಿತೀವಿ. ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನರು ಯಾರಿದ್ದಾರೋ ನಾವೇನು ಮಾಡ್ತೀವಿ, ಹೆಂಗಸರಾಗಲಿ ಗಂಡಸರಾಗಲಿ ತುಂಬ ಆರ್ಗ್ಯುಮೆಂಟ್ ಮಾಡ್ತೀವಿ, ಜಗಳ ಮಾಡ್ತೀವಿ. ಗಂಡ ಹೆಂಡತಿ ಜಗಳ, ಹೆಂಡತಿ ಮನೆಯಲ್ಲಿ ಗಂಡನ ಜೊತೆ ಜಗಳ ಮಾಡ್ತಾ ಇದ್ದಾಳೆ ಅಂದರೆ ಅಲ್ಲಿ ಯಜಮಾನನನ್ನು ಗುರುತಿಸಿಲ್ಲ. ಅಥವಾ ಹೆಣ್ಣೆ ಯಜಮಾನತಿ ಆಗ್ಬೋದು. ಯಜಮಾನ ಅಂದರೆ ಅವನು ಜಾಸ್ತಿ ಜವಾಬ್ದಾರಿಗಳನ್ನು ತಗೊಂಡಿರ್ತಾನೆ, ಅವನದೇ ಆದ ಒತ್ತಡಗಳು ಅವನ ಬದುಕಿನಲ್ಲಿ ಇರುತ್ತೆ, ಅವನ ತಿಳುವಳಿಕೆಯ ಮಟ್ಟಕ್ಕೆ. ನೀವು ಪ್ರತಿನಿತ್ಯ ನಿಮ್ಮ ಚಿಂತನೆಯಲ್ಲಿ ನೀವೇ ಒಬ್ಬ ಯಜಮಾನ ಅಂತ ಇದ್ಮೇಲೆ ಇಬ್ಬರು ಯಜಮಾನರಾಗಿರೋಕ್ಕೆ ಸಾಧ್ಯ ಇಲ್ಲ. ಒಂದು ಮನೆಯಲ್ಲಿ ಒಬ್ಬರೇ ಯಜಮಾನರು, ಅವರೇ ನಿರ್ಧಾರ ತಗೋಬೇಕು, ಅವರ ಮಾತುಗಳಿಗೆ ಗೌರವಿಸಬೇಕು. ಆಮೇಲೆ ಅವರಿಗೆ ತಿಳುವಳಿಕೆಗೆ ನೀನು ಒಂದು ಅಡ್ವೈಸ್ ಮಾಡ್ಬೋದೇ ಹೊರತು ನೀನು ಹಿಂಗೆ ಮಾಡು ಅಂತ ಡಿಕ್ಟೇಟ್ ಮಾಡಬಾರ್ದು. ದಿಸ್ ಇಸ್ ಅ ಪ್ರಾಬ್ಲಮ್. ನೀನು ಹಿಂಗೇ ಮಾಡಬೇಕು, ಇದೇ ಸರಿ, ನನ್ನ ಮಾತು ನೀವು ಕೇಳ್ತಾ ಇಲ್ಲ, ನೀನು ಸರಿ ಇಲ್ಲ ಅಂತ ಹೆಂಡತಿ ಗಂಡನ ಜೊತೆಯಲ್ಲಿ ವಾದ ಮಾಡ್ತಾ ಇದ್ದರೆ ಅಲ್ಲಿ ರೆಸ್ಪೆಕ್ಟ್ ಇಲ್ಲ, ಯಜಮಾನ ಇಲ್ಲ. ಯಾವ ಮನೆಯಲ್ಲಿ ಯಜಮಾನ ಇಲ್ಲವೋ, ಯಜಮಾಂತಿ ಇಲ್ಲವೋ ಅಲ್ಲಿ ಶಿಸ್ತಿರಲ್ಲ. ಎಲ್ಲಿ ಶಿಸ್ತಿರಲ್ವೋ ಅಲ್ಲಿ ಗೌರವ ಇರಲ್ಲ. ಎಲ್ಲಿ ಗೌರವ ಇರಲ್ವೋ ಅಲ್ಲಿ ಶಾಂತಿ ಇರಲ್ಲ. ಈಗ ಚೀಫ್ ಮಿನಿಸ್ಟ್ರು MLAಗಳೇ ಚೀಫ್ ಮಿನಿಸ್ಟರ್ನ ಸೆಲೆಕ್ಟ್ ಮಾಡೋದು. MLAಗಳು ಅಡ್ವೈಸ್ ಮಾಡ್ಬೋದಷ್ಟೇ, ಸಾರ್ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ಬೋದೇ ಹೊರತು ನೀನು ಮಾಡ್ತಾ ಇರೋದು ಸರಿ ಇಲ್ಲ, ನೀನು ಹಿಂಗೇ ಮಾಡು ಅಂತ ಡಿಕ್ಟೇಟ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ನಾವು ಯಜಮಾನ ಅಂತ ನಾವು ಸೆಲೆಕ್ಟ್ ಮಾಡಿರ್ತೀವಿ. ಒಂದು ಯಜಮಾನ ಯಾವ ನಿರ್ಧಾರ ತಗೋತಾನೋ ಅದು ತುಂಬ ಎಫೆಕ್ಟ್ ಆಗುತ್ತೆ ಅಲ್ವಾ? ಈ ನಮ್ಮ ಮುಖ್ಯಮಂತ್ರಿಗಳು ಯಾವುದಾದ್ರು ಒಂದು ನಿರ್ಧಾರ ತಗೊಂಡ್ರೆ ಎಷ್ಟು ಜನರ ಮೇಲೆ ಎಫೆಕ್ಟ್ ಆಗುತ್ತೆ, ಪ್ರಧಾನಮಂತ್ರಿಗಳು ನಿರ್ಧಾರ ತಗೊಂಡ್ರೆ ಎಷ್ಟು ಜನರ ಮೇಲೆ ಎಫೆಕ್ಟ್ ಆಗುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿ ಯಜಮಾನನ ಮನಸ್ಥಿತಿಯ ಮೇಲೆ ಬೇರೆಯವರ ಮನಸ್ಸುಗಳು ಅವಲಂಬಿತವಾಗಿರುತ್ತವೆ. ಯಾವಾಗ ಪ್ರೀತಿ, ಗೌರವ, ಮಮತೆ ಈ ರೀತಿ ಭಾವನೆಗಳು ಇದ್ದಾಗ ಮಾತ್ರ. ಅಲ್ಲಿ ಬರೀ ಆರ್ಗ್ಯುಮೆಂಟೇ ಇದ್ದರೆ, ಬರೀ ಜಗಳನೇ ಇದ್ದರೆ ಇವೆಲ್ಲವೂ ನಶಿಸಿ ಹೋಗುತ್ತೆ. ಬರೀ ಜಗಳ ಮಾತ್ರ ಹುಡ್ಕೊಳ್ತಾರೆ, ಅಲ್ಲಿ ಯಜಮಾನ ಇಲ್ಲ. ಸೊ ಹಿಂದಿನ ಕಾಲದಲ್ಲಿ ಒಂದು ಮನೆಯಲ್ಲಿ ಒಟ್ಟು ಕುಟುಂಬದಲ್ಲಿ ಎಷ್ಟೊಂದು ಜನ ಇರ್ತಾಯಿದ್ರು, 10 ಜನ 15 ಜನ 20 ಜನ ಇರ್ತಾಯಿದ್ರು. ಒಬ್ಬರು ಲೀಡ್ ಇರ್ತಾಯಿದ್ರು. ಅವ್ರು ಎಷ್ಟೇ ವಯಸ್ಸಾದರೂ ಕೂಡ ಅವರೆಲ್ಲವನ್ನೂ ಅವರೇ ಫಾಲೋ ಮಾಡ್ತಾಯಿದ್ರು. ಸ್ಪೆಷಲಿ ಫೈನಾನ್ಷಿಯಲ್ ಕಂಟ್ರೋಲ್, ಹಣಕಾಸಿನ ವ್ಯವಹಾರದಲ್ಲಿ ಯಜಮಾನನ ಚಿಂತನೆಗಳು, ಅವನ ಮುಂದಾಲೋಚನೆಗಳು ಬದುಕಿಗೆ ತುಂಬ ಸಹಕಾರಿ ಆಗ್ತವೆ. ಹಿಂದಿನ ಕಾಲದಲ್ಲಿ ಹಾಗೇ ಫಾಲೋ ಮಾಡ್ತಾಯಿದ್ರು. ಈಗ ಸಂಕೀರ್ಣ ಆಗ್ತಾ ಬಂದಾಗ ಗಂಡ ಹೆಂಡತಿ ಮನೆಯಲ್ಲಿ ಇಬ್ಬರೇ ಇರ್ತಾರೆ, ಆದರೆ ಯಜಮಾನನಿಗೆ ಗೌರವ ಇಲ್ಲ. ಅಕಸ್ಮಾತ್ ಅವ್ನು ಯೋಚನೆ ಮಾಡಿ ಯಾವುದಾದ್ರು ಒಂದು ನಿರ್ಧಾರ ತೊಗೊಂಡ್ಬಿಟ್ರೆ ಹೆಂಡತಿ ಆದರೂ ಮನೆಗೆ ಬಂದ ತಕ್ಷಣ ಜಗಳ ಮಾಡ್ತಾಳೆ. ನನ್ನನ್ನು ಕೇಳಿದ್ರ, ಯಾಕೆ ನನ್ನ ಕೇಳಿಲ್ಲ, ನನಗೆ ಸ್ವತಂತ್ರ ಇಲ್ವಾ, ನನ್ನ ಭಾವನೆಗಳಿಲ್ವಾ, ಹೆಣ್ಣಿಗೆ ಬೆಲೆ ಇಲ್ವಾ? ಇಸಿ ಯಾವ ರೀತಿಯಾದ ಪದಗಳು ಬರ್ತವೆ. ಹೆಣ್ಣಿಗೆ ಅದರದೇ ಆದ ಬೆಲೆ ಇದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹೆಣ್ಣು ಗಂಡು ಪೂರಕ, ಸಮ ಅಲ್ಲ.
ಹಗಲು ರಾತ್ರಿ ಪೂರಕ, ಹಗಲಿನಿಂದ ರಾತ್ರಿಗೆ ಬೆಲೆ, ಪಾಸಿಟಿವ್ ನೆಗೆಟಿವ್ ಇದ್ದಂಗೆ ಒಂದಕ್ಕೆ ಒಂದು ಪೂರಕವೇ ಹೊರತು ಸಮ ಅಲ್ಲ. ಸೊ ಇಲ್ಲೇನು ಮಾಡ್ತಾರೆ, ಸಮ, ನಾನು ಈಕ್ವಲ್, ಅಹಂ ಬಂದ್ಬಿಡುತ್ತೆ. ನಾನು ಈಕ್ವಲ್, ಗಂಡಿಗಿನ್ನ ನಾನೇನು ಕಡಿಮೆ, ಹೆಣ್ಣಿಗಿನ್ನ ನಾನೇನು ಕಡಿಮೆ. ಅಲ್ಲವೇ ಅಲ್ಲ. ಹೆಣ್ಣೇ ಬೇರೆ, ಗಂಡೇ ಬೇರೆ, ಹಗಲಿನ ಗುಣಗಳೇ ಬೇರೆ, ರಾತ್ರಿಯ ಗುಣಗಳೇ ಬೇರೆ. ಆದರೆ ಒಂದಕ್ಕೆ ಒಂದು ಪೂರಕ, ಹಗಲಿನಿಂದ ರಾತ್ರಿಗೆ ಬೆಲೆ, ರಾತ್ರಿಯಿಂದ ಹಗಲಿಗೆ ಬೆಲೆ, ಹೆಣ್ಣಿಂದ ಗಂಡಿಗೆ ಬೆಲೆ, ಗಂಡಿಂದ ಹೆಣ್ಣಿಗೆ ಬೆಲೆ, ಪೂರಕವಾಗಿ ಇರಬೇಕೇ ಹೊರತು ಸಮಾನವಾಗಿ ಆರ್ಗ್ಯುಮೆಂಟ್ ಮಾಡಿದಾಗ, ವಾದ ವಿವಾದಗಳು ನಡೆದಾಗ ಮನಸ್ಸಿನಲ್ಲಿ ಅಹಂಕಾರ ಜಾಸ್ತಿ ಆಗುತ್ತೆ. ಆಗ ನೆಮ್ಮದಿ ಕಡಿಮೆ ಆಗುತ್ತೆ. ತುಂಬ ಜನ ಇದೇ ಫಾಲೋ ಮಾಡ್ತಾ ಇರೋದು. ನೀವು ಒಂದು ಮನೆಯಲ್ಲಿ ಒಬ್ಬರು ಯಜಮಾನರಂತ ಸೆಲೆಕ್ಟ್ ಮಾಡಿದಾಗ ಜಸ್ಟ್ ಫಾಲೋ ಎಮ್, ರೈಟ್ ಆರ್ ರಾಂಗ್. ಆದರೆ ನೀವೊಂದು ಸಲಹೆ ಕೊಡ್ಬೋದು. ಯಾವುದರಿಂದ? ಪ್ರೀತಿಯಿಂದ, ಅಧಿಕಾರದಿಂದ, ಅಹಂಕಾರದಿಂದ ಸಲಹೆ ಕೊಟ್ಟು ನೀವು ಫಾಲೋ ಮಾಡಬೇಕು ಅಂದರೆ ಅವನು ನೀವು ಯಜಮಾನನಾಗಿ ಸ್ವೀಕಾರ ಮಾಡಿಲ್ಲ. ಒಂದೊಂದು ಮನೆಗೂ ಯಜಮಾನ ಬಿರಲೇಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಎಲ್ಲಿ ತಂದೆ ತಾಯಿಗೆ ಮಕ್ಕಳು ಗೌರವ ಕೊಡುವುದಿಲ್ಲವೋ ಆ ಮಕ್ಕಳು ಬದುಕಿನಲ್ಲಿ ಹಣ ಸಂಪಾದನೆ ಮಾಡ್ಬೋದು, ಹೊರಗಡೆ ಹೋಗಿ ಏನಾದ್ರು ಮಾಡ್ಬೋದು, ಆದರೆ ಸುಖ, ನೆಮ್ಮದಿ, ಒಂದು ಪ್ರಶಾಂತತೆ, ಒಂದು ಮೆಚ್ಯೂರಿಟಿ, ಒಂದು ಪ್ರೌಢತ್ವ, ಒಂದು ಸೇವೆ, ತ್ಯಾಗದ ಮನೋಭಾವಗಳು ಅವನ ಮನಸ್ಸಿನಲ್ಲಿ ಬೆಳೆಯುವುದಿಲ್ಲ. ಯಾಕೆಂದರೆ ನಿನ್ನ ಸೃಷ್ಟಿಗೆ ಕಾರಣವಾದ ಜೀವಿಗಳಿಗೆ ನೀನು ಗೌರವಿಸಿಲ್ಲ ಅಂದರೆ ಸೃಷ್ಟಿ ನಿನಗೆ ಗೌರವಿಸುವುದಿಲ್ಲ. ಈ ಸತ್ಯ ಅರ್ಥ ಮಾಡ್ಕೊಳ್ಳಿ. ನೀವು ಹಣನೇ ಜೀವನ ಅಲ್ಲ. ಸೊ ತಂದೆ ತಾಯಿಗಳಿಗೆ, ನಮ್ಮ ಸೃಷ್ಟಿಕರ್ತರಿಗೆ ನಾವು ಗೌರವಿಸಿದ್ರೆ ಸೃಷ್ಟಿ ನನ್ನನ್ನು ಗೌರವಿಸುತ್ತೆ. ಈ ಒಂದಕ್ಕೊಂದು ಸಂಬಂಧ ಇದೆ. ತಪ್ಪರ ಹೇಳಿ ಸರಿಯಾರ ಹೇಳಿ, ಯಾಕೆಂದರೆ ಅವರೆಲ್ಲ ಹೇಳುವ ರೀತಿಗಳು ಬದಲಾಗಿರ್ಬೋದು. ಅವರ ಬುದ್ಧಿಯ ಮಟ್ಟದ ಮೇಲೆ, ಅವರ ತಿಳುವಳಿಕೆಯ ಮೇಲೆ ವೇರಿಯೇಷನ್ ಇದ್ದೇ ಇರುತ್ತೆ. ನೀವು ಸ್ವಲ್ಪ ಫಾಸ್ಟಾಗಿ ಬೆಳೀತಾ ಇರ್ತೀರ, ಅವ್ರು ಸ್ವಲ್ಪ ಸ್ಲೋ ಇರ್ಬೋದು, ಆದರೆ ಅವರು ನಿಮ್ಮ ಒಳ್ಳೆಯದನ್ನೇ ಬಯಸ್ತಾ ಇರ್ತಾರೆ. ಆದರೆ ಈಗ ಮಾಡ್ರನ್ ಯುವಕ ಯುವತಿಯರು ಗೌರವ ಕೊಡೋದಿಲ್ಲ, ಅವ್ರ ಮನಸ್ಸಿಗೆ, ಭಾವನೆಗಳಿಗೆ ಗೌರವ ಕೊಡೋದಿಲ್ಲ. ಯಜಮಾನ, ಮನೆಯ ಯಜಮಾನ ಅನ್ನತಕ್ಕಂಥ ಮನಸ್ಥಿತಿ ಹೃದಯಪೂರ್ವಕವಾಗಿ ಅವರನ್ನು ಸ್ವೀಕಾರ ಮಾಡಿರಲ್ಲ. ಆಗ ಮನಸ್ಸಿನಲ್ಲಿ ದ್ವಂದ್ವಗಳು, ಜಗಳಗಳು ನಡೆಯುತ್ತೆ. ಯಜಮಾನ ಇರಲ್ಲ, ಸಮಸ್ಯೆಗಳು ಸಹಜ, ಭಾವನೆಗಳೆಲ್ಲ ಬತ್ತೋಗಿ ಅಶಿಸ್ತಿನಿಂದ ಕೂಡಿದಂಥ ಬದುಕು ಸಾಗ್ತಾ ಇರುತ್ತೆ ಅಲ್ವಾ? ಯೋಚನೆ ಮಾಡಿ ನೋಡಿ. ರೆಸ್ಪೆಕ್ಟ್ ಯಜಮಾನ. ನಿಮ್ಮ ಮನೆಯ ಯಾರು ಯಜಮಾನರಿರ್ತಾರೋ ಅವರಿಗೆ ಗೌರವಿಸಿ, ಅದು ತುಂಬ ಮುಖ್ಯ. ಓಕೆ, ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ.